Hi, hello, my dear students. ಬ್ರಿಲಿಯಂಟ್ ಅಕಾಡೆಮಿನಲ್ಲಿ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿಂದು ಡಿಪ್ಲೊಮಾ ನ್ಯೂ ಕರಿಕ್ಯುಲಮ್ 2025-26 ನಲ್ಲಿ ಬರುವಂತಹ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ದು ವೆಕ್ಟರ್ ಚಾಪ್ಟರ್ ಇವತ್ತು ಆಗಿದೆ. ವೆಕ್ಟರ್ನಲ್ಲಿ ನಾವು ಏನೆಲ್ಲ ಕಲಿತಾ ಇದ್ದೀವಿ ಅಂತ ನೋಡ್ಕೊಳ್ಳೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ವೆಕ್ಟರ್ಸ್ದು ಡೆಫಿನಿಷನ್ಸ್, ನೊಟೇಷನ್ಸ್ ಆ್ಯಂಡ್ ಟೈಪ್ಸ್ ಮತ್ತು ಇದರದ್ದು ಮ್ಯಾಗ್ನಿಟ್ಯೂಡ್ ಮತ್ತು ಕೆಲವೊಂದು ಯಾವ ತರಹ ಪ್ರಾಬ್ಲಮ್ಸವನ್ನು ಎಕ್ಸಾಮ್ಸ್ನಲ್ಲಿ ಕೇಳಲಾಗುತ್ತದೆ ಅದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ನಮ್ಮದು ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿ ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅವ್ರಿಗೂ ಇದರ ಮುಖಾಂತರ ಅವ್ರಿಗೂ ಬೆನಿಫಿಟ್ ಆಗಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಬೆಲ್ ಐಕನ್ ಕೂಡ ನೀವು ಪ್ರೆಸ್ ಮಾಡಿದರೆ ನೆಕ್ಸ್ಟು ನಮ್ಮದು ಯಾವುದೇ ತರಹದ್ದು ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು. ಮೈ ಡಿಯರ್ ಸ್ಟೂಡೆಂಟ್ಸ್, ವೆಕ್ಟರ್ಸ್ ಡೆಫಿನಿಷನ್ಸ್ ಏನಾಗಿದೆ ಅದು ನೋಡ್ಕೊಳ್ಳೋಣ. ನೋಡಿ, ವೆಕ್ಟರ್ಸ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ. ಇದು ವೆಕ್ಟರ್ ಏನಾಗಿದೆ ಅಂದರೆ ಇದು ಒಂದು ಫಿಸಿಕಲ್ ಕ್ವಾಂಟಿಟಿ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಫಿಸಿಕಲ್ ಕ್ವಾಂಟಿಟಿ ಆಗಿದೆ. ಇದಕ್ಕೇನೆಲ್ಲ ಇರುತ್ತೆ ಅಂದರೆ ಬೋತ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಇದಕ್ಕೆ ಡೈರೆಕ್ಷನ್ಸ್ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಇದಕ್ಕೆ ಡೈರೆಕ್ಷನ್ಸ್ ಕೂಡ ಇರುತ್ತೆ. ಅಕಸ್ಮಾತಾಗಿ ನಾನು ಈ ಥರ ಬರೆದರೆ ಇದಕ್ಕೆ ಒಂದು ಲೆಂತ್ ಇದೆ, ಒಂದು ಸೈಜ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್ ಈ ವೆಕ್ಟರ್ಗೆ. ಇದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಇದರದ್ದು ಏನು ವೇಟೇಜ್ ಇದೆ ಅಲ್ಲ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಈ ಎರೋ ಮಾರ್ಕ್ ಏನು ತೋರಿಸ್ತಾ ಇದ್ದಾನಲ್ಲ ಇದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ಸ್ ಕೂಡ ಇದರದ್ದು ಆಗಿರುತ್ತದೆ. ಓಕೆ, ಅದಕ್ಕೆ ನಾವು ಏನಂತ ಕರಿತೀವಿ, ವೆಕ್ಟರ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಅನ್ ಎರೋ ಮಾರ್ಕ್. ಈ ಥರ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ದಿಸ್ ಇಸ್ ದ ಬಿಗಿನಿಂಗ್ ಪಾಯಿಂಟ್. ಸಪೋಸ್ ದಿಸ್ ಇಸ್ ಎ and this is the ending point is B and the direction is from A to B. ಇದಕ್ಕೆ ನಾವು ರೆಪ್ರೆಸೆಂಟ್ ಮಾಡೋದು ಇದ್ರ ಮೇಲೆ ಒಂದು ಸಣ್ಣದು ಎರೋ ಹಾಕಿದರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಬಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಡೈರೆಕ್ಷನ್ಸ್ ಯಾವುದು ಅಂದರೆ ಎಲ್ಲಿಂದ ಬಿಗೆ ಹೊರಡಿರುತ್ತದೆ ಅಂತ ಅದರದ್ದು ಅರ್ಥ ಆಗುತ್ತೆ. ದ ಲೆಂತ್ ಆಫ್ ಎರೋ ರೆಪ್ರೆಸೆಂಟ್ಸ್ ದ ಮ್ಯಾಗ್ನಿಟ್ಯೂಡ್. ಇದರದ್ದು ಲೆಂತ್ ಏನಿದೆ ಅಲ್ಲ ದಟ್ ರೆಪ್ರೆಸೆಂಟ್ಸ್ ಮ್ಯಾಗ್ನಿಟ್ಯೂಡ್ ದ ವೆಕ್ಟರ್. ಅಂಡ್ ದ ಎರೋ ಹೆಡ್ ಏನಿದೆ ಅಲ್ಲ ಇದು ಹೆಡ್ಡು, ಇದು ಡೈರೆಕ್ಷನ್ವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ನೋ ಕಾಂಪ್ಲಿಕೇಶನ್ಸ್. ವೆಕ್ಟರ್ ನೋಟೇಷನ್ಸ್ ಆಗಲೇ ನಿಮಗೆ ಹೇಳಿದೆ. ವೆಕ್ಟರ್ ಯಾವ ಥರ ನೋಟ್ ಮಾಡ್ತೀವಿ ಅಂತ ಹೇಳಿ, ಅದು ಕ್ಯಾಪಿಟಲ್ ಲೆಟರ್ಸು ಬೋಲ್ಡ್ ಲೆಟರ್ಸು ಆಗಿರ್ಬೋದು. ಅದ್ರ ಮೇಲೆ ಒಂದು ಚಿಕ್ಕದು ಒಂದು ಎರೋ ಮಾರ್ಕ್ ಕೊಟ್ಟರೆ ಅದರದ್ದು ರೆಪ್ರೆಸೆಂಟೇಷನ್ಸ್ ಆಗಿರುತ್ತೆ. ಎಲ್ಲಿಂದ ಹೊರಟಿ ಬಿಗೆ ಮುಕ್ತಾಯಗೊಳ್ಳುವಂಥದ್ದು ಎ ಬಿ ವೆಕ್ಟರ್ ಆಗಿದೆ. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಫ್ ಅ ವೆಕ್ಟರ್ಸ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಆಗಲೇ ನಿಮಗೆ ಒಂದು ತೋರಿಸಿದೆ, ಒಂದು ಬಾಣ, ಅದೇ ವೆಕ್ಟರ್ ಆಗಿರುತ್ತೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನಾವು ಯಾವುದೇ ಥರದ್ದು ಒಂದು ಎಕ್ಸ್ ವೈ ಎಕ್ಸಿಸ್ ಕೋಆರ್ಡಿನೇಟ್ ಎಕ್ಸಿಸ್ ತಗೊಂಡಾಗ ಇಲ್ಲೇ ಒಂದು ಎರೋ ನಾನು ಅಕಸ್ಮಾತಾಗಿ ಈ ಥರ ತೋರಿಸಿದರೆ ಇದು ಬಿ, ಇದು ಎ ಆಗಿದ್ದರೆ ದಿಸ್ ಇಸ್ ಎ ವೆಕ್ಟರ್. ಪೊಸಿಷನ್ ವೆಕ್ಟರ್ ಅಂದರೆ ಮೈ ಡಿಯರ್ ಸ್ಟೂಡೆಂಟ್ಸ್ ಅದು ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಆಗಿರುತ್ತೆ. ಒರಿಜಿನ್ನಿಂದ ಹೊರಡುವಂತಹದ್ದು ಒರಿಜಿನ್. ಹುಸ್ ಕೋಆರ್ಡಿನೇಟ್ಸ್ ಆರ್ 0, 0 ಆಗಿರುತ್ತವೆ. ಸೊ ಇಲ್ಲಿಂದ ಪೊಸಿಷನ್ ವೆಕ್ಟರ್ ಎ, ಪೊಸಿಷನ್ ವೆಕ್ಟರ್ ಬಿ. ಇಲ್ಲೇ ಒಂದು ವೆಕ್ಟರ್, ಇಲ್ಲೇ ಒಂದು ವೆಕ್ಟರ್ ಆಗಿರುತ್ತೆ. ಇದಕ್ಕೆ ನಾವು ಎ ಬಿ ಫೈಂಡ್ ಔಟ್ ಮಾಡಬೇಕಂದ್ರೆ ದಾಟ್ ಶುಡ್ ಬಿ ಒ ಬಿ ಮೈನಸ್ ಒ ಎ ಇದು ಆಗಿರುತ್ತದೆ ಪೊಸಿಷನ್ಸ್ ವೆಕ್ಟರ್. ಒರಿಜಿನ್ಲಿಂದ ತಗೊಂಡ್ರೆ ವಿತ್ ರೆಫರೆನ್ಸ್ ಪೊಸಿಷನ್ಸ್ ವೆಕ್ಟರ್ ಆಗಿರುತ್ತೆ. ಎ ಸ್ಟ್ರೇಟ್ ರೋ ಫ್ರಮ್ ಎ ಟು ಬಿ ಶೋಯಿಂಗ್ ಬೋತ್ ಡೈರೆಕ್ಷನ್ ಆಸ್ ವೆಲ್ ಆಸ್ ಇಟ್ಸ್ ಲೆಂತ್. ಲೆಂತ್ ಅಂದರೆ
ಅದು ಇಟ್ಸ್ ಮ್ಯಾಗ್ನಿಟ್ಯೂಡ್ ಆಗಿರುತ್ತದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಏನಿದೆ, ಟೈಪ್ಸ್ ಆಫ್ ವೆಕ್ಟರ್ಸ್ ವಿತ್ ಫಿಗರ್ಸ್ ಅಂಡ್ ಎಕ್ಸಾಂಪಲ್ಸ್. ಸೊ ಇಲ್ಲೇ ಟೈಪ್ಸ್ನಲ್ಲಿ ಮೊಟ್ಟ ಮೊದಲನೆಯದು ಬರುವುದು ನಲ್ ವೆಕ್ಟರ್. ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ, ನಲ್ ವೆಕ್ಟರ್ ಅಂದರೆ ಝೀರೋ ವೆಕ್ಟರ್. ಇದಕ್ಕೆ ಯಾವುದೇ ತರಹದ್ದು ಮ್ಯಾಗ್ನಿಟ್ಯೂಡ್ ಇರುವುದಿಲ್ಲ, ಝೀರೋ ಮ್ಯಾಗ್ನಿಟ್ಯೂಡ್. ಓಕೆ, ಅದಕ್ಕೆ ಯಾವುದೇ ತರಹದ ಲೆಂತ್ ಇಲ್ಲ, ಝೀರೋ ಮ್ಯಾಗ್ನಿಟ್ಯೂಡ್ ಅಂಡ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್ಸು ಇಲ್ಲ ಇದಕ್ಕೆ. ಓಕೆ, ಅಂಥ ವೆಕ್ಟರ್ಸ್ಗೆ ನಾವು ನಲ್ ವೆಕ್ಟರ್ or ಝೀರೋ ವೆಕ್ಟರ್ ಅಂತ ಹೇಳ್ತೀವಿ. ರೆಪ್ರೆಸೆಂಟ್ ಯಾವ ಥರ ಮಾಡ್ತೀವಿ ಅಂದರೆ, ಝೀರೋ ಮೇಲೆ ಒಂದು ಬಾಣ, ಒಂದು ಎರೋ ಮಾರ್ಕ್ ಏನಿದೆ ಅಲ್ಲ, ಈ ಥರ ಮಾಡಿದರೆ ಅದು ಝೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್ ಆಗಿರುತ್ತೆ. ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಸ್ಟೇಷನರಿ ಆಬ್ಜೆಕ್ಟ್ ಇಸ್ ನಲ್ ವೆಕ್ಟರ್. ಇಲ್ಲಿ ಒಂದು ಟೇಬಲ್ ಇಟ್ಟಿದ್ದರೆ ಆ ಟೇಬಲ್ ಮೂವ್ಮೆಂಟ್ ಆಗ್ತಾ ಇಲ್ಲ, ಅಟ್ ದಿ ಸ್ಟೇಷನರಿ ಪೊಸಿಷನ್ಸ್ ಇದೆ, ಇದಕ್ಕೆ ನಾವು ನಲ್ ವೆಕ್ಟರ್ ಅಂತ ಹೇಳ್ತೀವಿ. ನಮ್ಮ ಮನೆಯಲ್ಲಿ ಒಂದು ಫ್ರಿಡ್ಜ್ ಇಟ್ಟುಕೊಂಡಿದ್ದೀವಿ, ಇದು ಫ್ರಿಡ್ಜ್ ಕೂಡ ಮೂವ್ಮೆಂಟ್ ಆಗುವುದಿಲ್ಲ, ನಾವು ಪೊಸಿಷನ್ ಚೇಂಜ್ ಮಾಡುವುದಿಲ್ಲ. ಸೊ ಇದಕ್ಕೆ ನಾವು ಝೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್ ಅಂತ ಕರೆಯುತ್ತೇವೆ. ಇಫ್ ಎ ಪರ್ಸನ್ ಸ್ಟಾರ್ಟ್ಸ್ ಅಟ್ ಎ ಪಾಯಿಂಟ್ ಅಂಡ್ ರಿಟರ್ನ್ಸ್ ಟು ದ ಸೇಮ್ ಪಾಯಿಂಟ್, ಪರ್ಸನ್ ಏನು ಮಾಡ್ತಾನೆ, ಹುಬ್ಬಳ್ಳಿಯಿಂದ ಬೆಂಗಳೂರು ಕಡೆ ಹೋಗ್ತಾನೆ, ಬೆಂಗಳೂರು ಕಡೆ ಹೋಗಿ ಮತ್ತೆ ರಿಟರ್ನ್ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರ್ತಾನೆ, ಬೆಂಗಳೂರಿಗೆ ಹೋಗ್ತಾನೆ, ಮತ್ತೆ ರಿಟರ್ನ್ ಹುಬ್ಬಳ್ಳಿಗೆ ಬರ್ತಾನೆ. ಇದೇ ಪೊಸಿಷನ್ಸ್ನಲ್ಲಿ ಒಂದು ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಅಂದರೆ ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ನಲ್ ವೆಕ್ಟರ್ ಆರ್ ಝೀರೋ ವೆಕ್ಟರ್. ಯಾಕಂದರೆ ಇವನು ಪೊಸಿಷನ್ ಚೇಂಜೇ ಆಗಿಲ್ಲ. ಇವನು ಇಲ್ಲಿದ್ದ, ಬೆಳಗ್ಗೆ ಇಲ್ಲಿದ್ದ, ಸಾಯಂಕಾಲ ಬೆಂಗಳೂರಿಗೆ ಹೋದ, ಮತ್ತೆ ಸಾಯಂಕಾಲ ಅಲ್ಲಿಂದ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಹುಬ್ಬಳ್ಳಿಗೆ ಬಂದಿದ್ದಾನೆ. ಸೊ ಅದೇ ಪೊಸಿಷನ್ನಲ್ಲಿ ಇದ್ದಾನೆ. ಅಂದರೆ ಸೊ ದಟ್ ಈಸ್ ಆಲ್ಸೋ ನಲ್ ವೆಕ್ಟರ್. ಇವೊಂದು ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ. ಓಕೆ, ಆದರೆ ಡಿಸ್ಟೆನ್ಸ್ ಆಗಿದೆ, ಒಂದು ಡಿಸ್ಟೆನ್ಸ್ ಟ್ರಾವೆಲ್ಡ್, ಬಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಝೀರೋ. ಇದು ನಮಗೆ ಫಿಸಿಕ್ಸ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅರ್ಥ ಏನು, ಡಿಸ್ಟೆನ್ಸ್ ಅರ್ಥ ಏನು ಅಂತ, ವೆಲಾಸಿಟಿ, ಸ್ಪೀಡ್, ಅದರಲ್ಲಿ ನಾವು ಕಲ್ತಿದ್ದೇವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಎ ಡಾಟ್ ರೆಪ್ರೆಸೆಂಟ್ಸ್ ದ ಝೀರೋ ವೆಕ್ಟರ್. ಓಕೆ, ಎಸ್. ನೆಕ್ಸ್ಟ್ ಟೈಪ್ಸ್ ಆಫ್ ವೆಕ್ಟರ್ ಇಸ್ ಯೂನಿಟ್ ವೆಕ್ಟರ್. ನಲ್ ವೆಕ್ಟರ್ ಝೀರೋ ವೆಕ್ಟರ್ ಆಯಿತು, ಈಗ ನಲ್ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂದರೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಯೂನಿಟ್ ವೆಕ್ಟರ್ ಇಸ್ ದ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಇಸ್ ಎಕ್ಸಾಕ್ಟ್ಲಿ 1 ಯೂನಿಟ್. ಯೂನಿಟ್ ವೆಕ್ಟರ್ದು ಅದರದ್ದು ಲೆಂತ್ 1 ಯೂನಿಟ್ ಆಗಿರಬೇಕು. ಅದು 1 ಮೀಟರ್ ಆಗಿರ್ಬೋದು, 1 ಸೆಂಟಿಮೀಟರ್ ಆಗಿರ್ಬೋದು, 1 ಫೀಟ್ ಆಗಿರ್ಬೋದು, ಎನಿ 1 ಯೂನಿಟ್ ಆಗಿದ್ರೆ ಅದು ಯೂನಿಟ್ ವೆಕ್ಟರ್ ಆಗಿರುತ್ತೆ. ಇಟ್ ಈಸ್ ಯೂಸ್ ಟು ಶೋ ದ ಡೈರೆಕ್ಷನ್ ಅಂಡ್ ಇಸ್ ರಿಟರ್ನ್ ಆಸ್. ಸೊ ಈ ಥರ ನಾವು ಬರೀತೀವಿ. ಸೊ ದಿಸ್ ಎ ಈಸ್ ರೆಪ್ರೆಸೆಂಟಿಂಗ್ ದ ವೆಕ್ಟರ್, ದಿಸ್ ಇಸ್ ಯೂನಿಟ್ ವೆಕ್ಟರ್ ಅಲಾಂಗ್ ವಿತ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ಸ್. ಓಕೆ, ಸೊ ಇದು ಯೂನಿಟ್ ವೆಕ್ಟರ್ ಡಿವೈಡೆಡ್ ಬೈ ಇದರದು ಮ್ಯಾಗ್ನಿಟ್ಯೂಡ್ ಏನೆಲ್ಲ ಇದೆಯಲ್ಲ, ಆ ಮ್ಯಾಗ್ನಿಟ್ಯೂಡ್ಲಿಂದ ಡಿವೈಡ್ ಮಾಡಿದರೆ ಏನು ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಯೂನಿಟ್ ವೆಕ್ಟರ್. ಎಕ್ಸಾಂಪಲ್ ನೋಡಿ, ನಾವು ಐ ತಗೋತಾ ಇದ್ದೀವಿ. ಇಲ್ಲೇ ಐ, ಇದರ ತಲೆ ಮೇಲೇ ಒಂದು ಕ್ಯಾಪ್ ಬರುತ್ತೆ, ದಟ್ ಈಸ್ ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್. ಜೆ ಮೇಲೆ ಕ್ಯಾಪ್ ಬಂದಾಗ ವೈ ಆಕ್ಸಿಸ್, ಅಲಾಂಗ್ ವಿತ್ ಕೆ ಮೇಲೆ ಕ್ಯಾಪ್ ಬಂದಾಗ ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್, ಝೆಡ್ ಆಕ್ಸಿಸ್, ಸಾರಿ. ಸೊ ಎಕ್ಸ್, ವೈ ಅಂಡ್ ಝೆಡ್ ಆಕ್ಸಿಸ್ ಯೂನಿಟ್ ವೆಕ್ಟರ್ಸ್. ಆಕ್ಸಿಸ್ ಇಸ್ ಎ ಸಿಂಗ್ಯುಲರ್ ಯೂನಿಟ್, ಸಿಂಗ್ಯುಲರ್. ಆಕ್ಸೆಸ್ ಇಸ್ ಎ ಪ್ಲೂರಲ್ ವರ್ಡ್, ಇದು ಆಗಿರುತ್ತೆ. ಓಕೆ, ಸೊ ಯೂನಿಟ್ ವೆಕ್ಟರ್ ಗೊತ್ತಾಯಿತು. ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ವೆಕ್ಟರ್ ಇಸ್ ಎ ಈಕ್ವಲ್ ವೆಕ್ಟರ್ಸ್. ಇದು ಈಕ್ವಲ್ ವೆಕ್ಟರ್ ಯಾವ ಥರ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ಈಕ್ವಲ್ ವೆಕ್ಟರ್ಸ್, ಟೂ ವೆಕ್ಟರ್ಸ್ ಆರ್ ಈಕ್ವಲ್. ನಾವು 2 ವೆಕ್ಟರ್ಸ್ಗೆ ಈಕ್ವಲ್ ಅಂತ ಕನ್ಸಿಡರ್ ಮಾಡಿದರೆ ಅದರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿರಬೇಕು ಆ್ಯಂಡ್ ದ ಸೇಮ್ ಡೈರೆಕ್ಷನ್ಸ್ ಆಗಿರಬೇಕು, ರಿಗಾರ್ಡ್ಲೆಸ್ ಆಫ್ ದೇರ್ ಸ್ಟಾರ್ಟಿಂಗ್ ಪಾಯಿಂಟ್ಸ್. ಸ್ಟಾರ್ಟಿಂಗ್ ಪಾಯಿಂಟ್ಸ್ ಬೇರೆ ಆಗಿರ್ಬೋದು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ನಿಮಗೆ ನೋಡಲಿಕ್ಕೆ ಸಿಗತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್.
ಇಲ್ಲೇ ಒಂದು ನಾನು ಡ್ರಾ ಮಾಡ್ತೀನಿ. ಇದು ಒಂದು ವೆಕ್ಟರ್ ಆಗಿದೆ. ಇಲ್ಲೇ ಇನ್ನೊಂದು ವೆಕ್ಟರ್ ಇಲ್ಲಿ ಮಾಡಿದೆ ನಾನು. ಓಕೆ, ಈ ಥರ ಇದ್ದಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ಹೆಸರು ಬರೀತೀನಿ. ದಿಸ್ ಇಸ್ ಎ ಬಿ ಇಸ್ ಎ ವೆಕ್ಟರ್ ಅಂಡ್ ದಿಸ್ ಇಸ್ ಎ ಸಿ ಡಿ ಇಸ್ ಅನದರ್ ವೆಕ್ಟರ್. ಇದು ಈಕ್ವಲ್ ವೆಕ್ಟರ್ ಅಂತ ಯಾವಾಗ ಹೇಳ್ಬೋದು ಅಂದರೆ, ಇದು ಎರಡೂ ಒಂದೇ ಡೈರೆಕ್ಷನ್ಸ್ ಆಗಿರಬೇಕು, ಪ್ಯಾರಲಲ್ ಆಗಿರಬೇಕು. ಓಕೆ, ಪ್ಯಾರಲಲ್ ಆದಾಗ ಮಾತ್ರ ಡೈರೆಕ್ಷನ್ ಸೇಮ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಸೇಮ್ ಮ್ಯಾಗ್ನಿಟ್ಯೂಡ್ ಆಗಿರಬೇಕು. ಸೇಮ್ ಡೈರೆಕ್ಷನ್ಸ್ ಅಂದರೆ ಬೇರೆ ಬೇರೆ ವೆಕ್ಟರ್ಸ್ ಇದ್ದಾವೆ, ಆದರೆ ಒಂದು ಡೈರೆಕ್ಷನ್ಸ್ ಒಂದೇ ಆಗಿದೆ. ಇವನು ಈಸ್ಟ್ಗೆ ಹೋಗ್ತಾನೆ ಇದ್ದಾರೆ, ಇವನು ಈಸ್ಟ್ ಕಡೆನೇ ಹೋಗಬೇಕು. ಇವನು ವೆಸ್ಟ್ ಕಡೆ ಹೋಗ್ತಾ ಇದ್ದಾನೆ ಅಂದರೆ ಇವನು ವೆಸ್ಟ್ ಕಡೆನೇ ಹೋಗಬೇಕು. ಡೈರೆಕ್ಷನ್ಸ್ ಮಾತ್ರ ಸೇಮ್ ಆಗಿರಬೇಕು. ಪೊಸಿಷನ್ಸ್ ಇಲ್ಲಿ ಏನು ಹೇಳ್ತಾನೆಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಡಿಫ್ರೆಂಟ್ ಆಗಿರಬಹುದು ಅಂತ ಹೇಳ್ತಾನೆ. ಓಕೆ, ಸೊ ಸೇಮ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಆಗಿರ್ಬೋದು ಪೊಸಿಷನ್ಸ್. ಸೊ ಈ ಥರ ಇದ್ದಾಗ ಅದಕ್ಕೆ ನಾವು ಈಕ್ವಲ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಸೊ ಈಗ ನಾನು ಎ ಬಿ ವೆಕ್ಟರ್ದು ಇದರದ್ದು ಮ್ಯಾಗ್ನಿಟ್ಯೂಡ್ ತೆಗೆದಾಗ ಅದು ಸಿ ಡಿ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ಗೆ ಸಮ ಇರಬೇಕು. ಅಂಥವು ವೆಕ್ಟರ್ಸ್ಗೆ ನಾವು ಈಕ್ವಲ್ ವೆಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್, ಇಫ್ ಎ ಈಸ್ ಈಕ್ವಲ್ ಟು ಬಿ ದೆನ್ ಬೋತ್ ವೆಕ್ಟರ್ಸ್ ದ ಸೇಮ್ ಲೆಂತ್ ಸೇಮ್ ಡೈರೆಕ್ಷನ್ಸ್ ಇದ್ರದ್ದು ಆಗಿರುತ್ತೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದರಲ್ಲಿ ಯಾವುದೇ ಥರದ್ದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ, ಚಾಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿದರೆ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಸರಿಯಾಗಿ ಮತ್ತೆ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಟು ಐಡೆಂಟಿಕಲ್ ವೆಕ್ಟರ್ಸ್ ಪಾಯಿಂಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ನೆಕ್ಸ್ಟ್ ಟೈಪ್ ಆಫ್ ವೆಕ್ಟರ್ಸ್ ಈಸ್ ನಥಿಂಗ್ ಬಟ್, ನೋಡಿ, ಕೋಪ್ಲೇನಾರ್ ವೆಕ್ಟರ್ಸ್. ಕೋಪ್ಲೇನಾರ್ ವೆಕ್ಟರ್ಸ್ ಅಂದರೆ ವೆಕ್ಟರ್ಸ್ ಲೈ ಇನ್ ದಿ ಸೇಮ್ ಪ್ಲೇನ್, ಸೇಮ್ ಪ್ಲೇನ್ನಲ್ಲಿದೆ, ಆರ್ ಕಾಲ್ಡ್ ಕೋಪ್ಲೇನಾರ್ ವೆಕ್ಟರ್ಸ್. ಸೇಮ್ ಪ್ಲೇನ್ ಅಂದರೆ ಯಾವುದೇ ಥರದ್ದು ಒಂದು ಟೇಬಲ್ ಇದೆ, ಈ ಟೇಬಲ್ ಮೇಲೆ ಇರುವಂಥ ಈ ವೆಕ್ಟರ್, ಈ ವೆಕ್ಟರ್, ಈ ವೆಕ್ಟರ್, ಈ ವೆಕ್ಟರ್, ಸೊ ಈ ಥರ ಬೇರೆ ಬೇರೆ ಡೈರೆಕ್ಷನ್ಸ್ನಲ್ಲಿ ಇರ್ಬೋದು, ಆದರೆ ಪ್ಲೇನ್ ಮಾತ್ರ ಇದೇ ಆಗಿರಬೇಕು. ಎಕ್ಸ್ ವೈ ಪ್ಲೇನ್, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್. ಇದೇ ಪ್ಲೇನ್ನಲ್ಲಿ ಇರುವಂಥ all vectors are said to be a coplanar. ಒಂದೇ ಪ್ಲೇನ್ನಲ್ಲಿ ಇರುವ 3 forces acting on a tabletop are coplanar. 3 vectors in 2D space, 2D space ಅಂದರೆ ಇದು 2-dimensional space, x y coordinates are always coplanar ಅಂತ ಕರಿತೀವಿ. 3 vectors inside the same plane are known as coplanar. This is another type of vector. Collinear vectors. Collinear vectors ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಏನಾಗಿರುತ್ತೆ collinear vectors? 2 or more vectors are collinear if they lie along the same straight line. Collinear ಅಂದರೆ ಇಲ್ಲಿ ಒಂದು ಪೊಸಿಷನ್ಸ್ ಇದೆ ಎ, ಇಲ್ಲಿಂದ ಇಲ್ಲಿವರೆಗೆ ಒಂದು ವೆಕ್ಟರ್ ಇದೆ ಬಿ, ಆಮೇಲೆ ಇದು ಸೇಮ್ ಲೈನ್ನಲ್ಲಿ ಇನ್ನೊಂದು ಪಿ ಸಿ ವೆಕ್ಟರ್ ಇದೆ ಅಂದಾಗ ಎ ಬಿ ಸಿ ಆರ್ ಕೊಲಿನಿಯರ್ ವೆಕ್ಟರ್ಸ್. ಒಂದೇ ಒಂದು ಲೀನಿಯರ್ ಲೈನ್ ಮೇಲೆ, ಒಂದೇ ಒಂದು ಸಿಂಪಲ್ ಲೈನ್ ಮೇಲೆ ಲೈ ಆಗುವಂಥ ವೆಕ್ಟರ್ಸ್ಗೆ 2 or more, ಮತ್ತೆ ಇಲ್ಲೇ ಇನ್ನೂ ಒಂದು ವೆಕ್ಟರ್ಸು ಸೇರಿಸ್ಬೋದು. ಓಕೆ, ಸೊ ಈ ಥರ ಇದ್ದಾಗ ಅದಕ್ಕೆ ನಾವು ಕೊಲಿನಿಯರ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಇಫ್ ದೇ ಲೈ ಅಲಾಂಗ್ ದಿ ಸೇಮ್ ಸ್ಟ್ರೇಟ್ ಲೈನ್, ಸೇಮ್ ಸ್ಟ್ರೇಟ್, ಪೊಸಿಷನ್ ಚೇಂಜ್ ಇರಬಾರ್ದು. ಇದು ನಾನು ತೆಗೆದು ಇಲ್ಲಿ ಹಾಕಿದಾಗ ಅದು ಏನಾಗುತ್ತೆ, ಡೈರೆಕ್ಷನ್ ಮಾತ್ರ ಸೇಮ್ ಇದೆ, ಸಿ ಡಿ ಇಲ್ಲಿ ತೆಗೆದು ಇಲ್ಲಿ ಹಾಕಿದಾಗ, ಇಲ್ಲಿ ತೆಗೆದು ಇಲ್ಲಿ ಹಾಕಿದಾಗ ಡೈರೆಕ್ಷನ್ ಸೇಮ್ ಇದೆ, ಆದರೆ ಸೇಮ್ ಪ್ಲೇನ್ ಅಂತ ಹೇಳ್ಬೋದು, ಪ್ಯಾರಲಲ್ ವೆಕ್ಟರ್ಸ್ ಅಂತ ಹೇಳ್ಬೋದು. ವೆಕ್ಟರ್ಸ್ ಅಲಾಂಗ್ ದ ಸೇಮ್ ಸ್ಟ್ರೇಟ್ ಲೈನ್ಸ್ ಆರ್ ನೋನ್ ಆಸ್ ಕೊಲಿನಿಯರ್ ವೆಕ್ಟರ್ಸ್ ಅಂತ ಕರೆಯಲ್ಪಡುತ್ತದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್,
ನೋಡಿ ಈಗ ಪೊಸಿಷನ್ ವೆಕ್ಟರ್ ಅಂದ್ರೆ ಏನು ಇದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಪೊಸಿಷನ್ ವೆಕ್ಟರ್ ಸ್ಥಾನ ಸುತ್ತಳತೆ. A position vector of a point P x y z in a space in the vector that represents the position of the point with respect to origin. ನಾನು ಇನಿಷಿಯಲ್ ಸ್ಟಾರ್ಟಿಂಗ್ ನಲ್ಲಿ ಫಸ್ಟ್ ಸ್ಲೈಡ್ ನಲ್ಲಿನೇ ಇದು ಎಕ್ಸ್ಪ್ಲೇನ್ ಮಾಡಿದ್ದೆ ಪೊಸಿಷನ್ ವೆಕ್ಟರ್ ಯಾವ ತರ ಇರುತ್ತೆ ಅಂತ ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಯಾವ ತರ ಇರುತ್ತೆ ಅಂತ ಹೇಳಿ. ಇಲ್ಲೇ ನಾನು ಕೋಆರ್ಡಿನೇಟ್ಸ್ ಈ ತರ ಇಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಕೋಆರ್ಡಿನೇಟ್ಸ್ ಇಲ್ಲಿ ನಾನು ಹಾಕ್ತೇನೆ. ಇಲ್ಲೇ ಎಕ್ಸ್ ವೈ ಝೆಡ್, ಸೊ 3 ಕೋಆರ್ಡಿನೇಟ್ಸ್. ದಿಸ್ ಇಸ್ ಎಕ್ಸ್ ವೈ ಝೆಡ್ ಅಂತ ನಾನು ನೇಮಿಂಗ್ ಮಾಡಿದರೆ ಇಲ್ಲೇ. ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ದಿಸ್ ಇಸ್ ಝೆಡ್ ಆಕ್ಸಿಸ್ ಅಂತ ನಾನು ತಗೊಂಡಾಗ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಹೂಸ್ ಕೋಆರ್ಡಿನೇಟ್ಸ್ ಆರ್ ಏನಾಗ್ತವೆ, ಕೋಆರ್ಡಿನೇಟ್ಸ್ ಆರ್ ಎಕ್ಸ್ ವೈ ಝೆಡ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಡಿಫ್ರೆಂಟ್. ಇದು ಏನಾಗಿರುತ್ತೆ ಅಂದರೆ ದಿಸ್ ಇಸ್ ದ ಒರಿಜಿನ್. whose coordinates are 0 0 0 ಆಗಿರುತ್ತೆ. ಸೊ ಇಲ್ಲಿ ಬಂದಂತಹ ಇದು ಪೊಸಿಷನ್ ವೆಕ್ಟರ್. ಇಲ್ಲಿಂದ ಎಷ್ಟು ಬಂದಿದೆ, ಇಲ್ಲಿಂದ ಎಷ್ಟು ಬಂದಿದೆ, ಇಲ್ಲಿಂದ ಒಂದು ಪಾಯಿಂಟ್ ಎಷ್ಟಾಗಿದೆ ಅಂತ ಹೇಳಿ ನಾವು ರೆಫರೆನ್ಸ್ ತಗೊಂಡಾಗ ನಮಗೆ ಡಿಯರ್ ಸ್ಟೂಡೆಂಟ್ಸ್ ಇದು ಪೊಸಿಷನ್ಸ್ ವೆಕ್ಟರ್ ಆಗಿ ಕಾಣುತ್ತೆ. ನೋಡಿ ಇಲ್ಲಿ ಪೊಸಿಷನ್ಸ್ ವೆಕ್ಟರ್ ಒ ಪಿ ಎಕ್ಸ್ ಐ ವೈ ಝೆಡ್ ಪ್ಲಸ್ ಝೆಡ್ ಕೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಐ ಇಸ್ ಎ ಯೂನಿಟ್ ವೆಕ್ಟರ್ ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್, ಜೆ ಯೂನಿಟ್ ವೆಕ್ಟರ್ ಅಲಾಂಗ್ ವಿತ್ ವೈ ಆಕ್ಸಿಸ್, ಕೆ ಯೂನಿಟ್ ವೆಕ್ಟರ್ ಅಲಾಂಗ್ ವಿತ್ ಝೆಡ್ ಆಕ್ಸಿಸ್. ಝೆಡ್ ಆಕ್ಸಿಸ್ಗೆ ಅಲಾಂಗ್ ಇರುತ್ತೆ, ಇದು ವೈ ಆಕ್ಸಿಸ್ಗೆ ಇರುತ್ತೆ, ಇದು ಎಕ್ಸ್ ಆಕ್ಸಿಸ್ಗೆ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಎಕ್ಸ್ ವೈ ಝೆಡ್ ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಪಿ ಅಂಡ್ ಇದು ಎಲ್ಲ ವೆಕ್ಟರ್ಸ್ ಅಲಾಂಗ್ ವಿತ್ ಎಕ್ಸ್ ವೈ ಅಂಡ್ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ ಆಗಿರುತ್ತೆ ಪೊಸಿಷನ್ಸ್. ನಾವೊಂದು ಪ್ರಾಬ್ಲಮ್ಸ್ ತಗೊಂಡಾಗ ಇದು ನಮಗೆ ಮತ್ತಷ್ಟು ಕ್ಲಿಯರ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ ಮೈ ಡಿಯರ್. ಎ 3D coordinate systems with vector OP pointing to this ಆಗ ಒರಿಜಿನ್ ಮತ್ತು ಒಂದು ಪಾಯಿಂಟ್ ಪಿ ಎಕ್ಸ್ ವೈ ಝೆಡ್ ನಾನು ಆಗಲೇ ನಿಮಗೆ ಗ್ರಾಫ್ನಲ್ಲಿ ತೋರಿಸಿದೆ. ಸೊ ಇದು ಪೊಸಿಷನ್ ವೆಕ್ಟರ್ ಆಗಿರುತ್ತೆ. ಮ್ಯಾಗ್ನಿಟ್ಯೂಡ್ ತಗೋಬೇಕಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಜಸ್ಟ್ ವಾಟ್ ಯು ನೀಡ್ ಟು ಡೂ ಇಸ್ ಯು ಹ್ಯಾವ್ ಟು ಟೇಕ್ ದ ಸ್ಕ್ವೇರ್ ರೂಟ್ ಆಫ್ ಆಲ್ ದೀಸ್ ಕೋಆರ್ಡಿನೇಟ್ಸ್, ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಕೋಆರ್ಡಿನೇಟ್ಸ್ ಇದು ತಗೋಬೇಕಾಗಿದೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಇನ್ 2D. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಇಲ್ಲೇ ಈ ಥರ ಒಂದು ಎಕ್ಸಾಂಪಲ್ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಐ ಈಸ್ ಅಲಾಂಗ್ ವಿತ್ ಎಕ್ಸ್ ಆಕ್ಸಿಸ್ ಅಂದಾಗ, ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ 3, ದ ವ್ಯಾಲ್ಯೂ ಆಫ್ ವೈ ಇಸ್ ಈಕ್ವಲ್ ಟು ಇಲ್ಲಿ 4 ಇದೆ. ಓನ್ಲಿ 2D ಇದೆ, 2 ಡೈಮೆನ್ಷನಲ್ ಫಿಗರ್ ಇದೆ, ಎಕ್ಸ್ ವೈ ಮತ್ತು ಮಾತ್ರ ಈ ಎಕ್ಸಿಸ್ ಇದೆ. ಸೊ ಇದರದ್ದು 3 ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ರೂಟ್ ತೊಗೊಂಡಾಗ ಅದು ಡಿಸ್ಟೆನ್ಸ್ ಫಾರ್ಮುಲಾನಲ್ಲಿ ನಮಗೆ ನೋಡಿದ್ದೀವಿ ನಾವು ಮೈ ಡಿಯರ್ ಸ್ಟೂಡೆಂಟ್. ಸೊ ದ ಸೇಮ್ ಥಿಂಗ್ ವಿಲ್ ಬಿ ಡೂಯಿಂಗ್ ಹಿಯರ್ ಟು ಗೆಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಪೊಸಿಷನ್ ವೆಕ್ಟರ್ ಒ ಪಿ ಇದರದ್ದು ಆಗಿರುತ್ತೆ. ಫೈಂಡಿಂಗ್ ದಿ 3D ನಲ್ಲಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ, ಇಲ್ಲಿ ವೈ ವ್ಯಾಲ್ಯೂ ಇದೆ, ಇಲ್ಲಿ ಝೆಡ್ ವ್ಯಾಲ್ಯೂ ಇದೆ. ಸೊ 2 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ತಗೊಂಡಾಗ ನಮ್ಗೆ ಇಷ್ಟು ಬರುತ್ತೆ
65 is root 65 ಬರುತ್ತೆ, whose approximate value is 8.06. My dear students, how to find a square root of given number? ನಂದು ಇದರ ಮೇಲೆ ಒಂದು ವಿಡಿಯೋ ಇದೆ ಬ್ರಿಲಿಯಂಟ್ ಅಕಾಡೆಮಿನಲ್ಲಿ, ನೀವು ಅದು ಕೂಡ ನೋಡಿದರೆ ನಿಮಗೆ ಈಸಿಯಾಗಿ ಯಾವ ಥರ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಗತ್ತೆ ಮೈ ಡಿಯರ್ಸ್. ಇದು ನೋಡಿ, 64 is a perfect square. 64 plus 1 ಇದು ಆಗಿರುತ್ತೆ. ನಾವು ಇದಕ್ಕೆ ಒಂದು ಟ್ರಿಕ್ವನ್ನು ಯೂಸ್ ಮಾಡ್ತೀವಿ. ಸ್ಕ್ವೇರ್ ರೂಟ್ ಆಫ್ 64 ಅಂದಾಗ ಅದು 8 ಆಗುತ್ತೆ, ಪ್ಲಸ್ ಇದು 1 ಡಿವೈಡೆಡ್ ಬೈ ಇದು 8 ಡಬಲ್ ಮಾಡಿದಾಗ ಎಷ್ಟು ಬರುತ್ತೆ? 16 ಬರುತ್ತೆ. ಸೊ 1/16 is nothing but it is 0.06 ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಹೀಗಾಗಿ 8.06 is the ಆನ್ಸರ್ ಆಗುತ್ತೆ. ಓಕೆ, ಸೊ ಆ ಟ್ರಿಕ್ಸ್ ಕೂಡ ನೀವು ಅಲ್ಲೇ ವಾಚ್ ಮಾಡಬಹುದು. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲೇ ನೋಡಿ ಯಾವ ಥರ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬಹುದು ಅದು ಕೂಡ ನಾವು ಇಲ್ಲೇ ನೋಡೋಣ. ಓಕೆ, ಫೈಂಡ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿಸ್ ಇನ್ ಟರ್ಮ್ಸ್ ಆಫ್ ದಿಸ್. ಓಕೆ, ಸೊ ನಾನು ಇಲ್ಲಿ ಒಂದು ವೆಕ್ಟರ್ ಬರೀತೀನಿ, ಒ ಪಿ ಅಂತ ಒಂದು ಪೊಸಿಷನ್ ವೆಕ್ಟರ್ ಬರೀತೀನಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 4 ಇದೆ, 4i ಯೂನಿಟ್ ವೆಕ್ಟರ್ ಪ್ಲಸ್, ಸಾರಿ ಪ್ಲಸ್ ಅಲ್ಲ ಮೈನಸ್ ಇದೆ ನೋಡಿ, ಮೈನಸ್ ಇದೆ. ನಾನು ಮೈನಸ್ 3j ಪ್ಲಸ್ 7k. My dear students, this becomes my position vector. Okay, I, j, k are the unit vectors. ನನಗೆ ಬೇಕಾಗಿದ್ದು ಫೈಂಡ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿಸ್ ಪಾಯಿಂಟ್ ಅಂದರೆ, ಸೊ ದಿಸ್ ಇಸ್ ದ ಪೊಸಿಷನ್ ವೆಕ್ಟರ್. ದಿಸ್ ಇಸ್ ಮೈ ಆನ್ಸರ್ ಮಾಡಿ. ಓಕೆ, ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿಲ್ಲ, ನಾವು ಮ್ಯಾಗ್ನಿಟ್ಯೂಡ್ ಕೂಡ ಫೈಂಡ್ ಔಟ್ ಮಾಡಬಹುದು. ಓಕೆ, ಅಕಸ್ಮಾತಾಗಿ ಇದರದೇ ಆದ ಮ್ಯಾಗ್ನಿಟ್ಯೂಡ್ ನಮಗೆ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದರೆ ನಾವು ಏನು ಮಾಡ್ತಿದ್ವಿ? ಸೊ ಮಾಡ್ಯುಲಸ್ ವ್ಯಾಲ್ಯೂ ಆಫ್ ಒ ಪಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಲಿಕ್ಕೆ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ 3 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್, ಈ ಥರ ನಾವು ಮಾಡಿಕೊಂಡಾಗ ಎಷ್ಟಾಗ್ತಿತ್ತು? 16 ಪ್ಲಸ್ 9 ಪ್ಲಸ್ 49 ವಿಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತಪ್ಪ? ಸೊ ದಿಸ್ ಇಸ್ 25 5 ಪ್ಲಸ್ 9 ಅಂದರೆ 14, ಕ್ಯಾರಿ 1, 2 ಪ್ಲಸ್ 4 6 7 74 ಇದು ಆಗ್ತಿತ್ತು ಮೈ ಡಿಯರ್ ಸ್ಟೂಡೆಂಟ್, ವಿಚ್ ಈಸ್ ಈಕ್ವಲ್ ಟು 74 ಯಾತಕ್ಕೆ ಹತ್ತಿರ ಆಗುತ್ತೆ? 81 ಮೈನಸ್ ಇಲ್ಲೇ 6 7 ಬರುತ್ತೆ. ಸೊ ನಾವು ಅಪ್ರಾಕ್ಸಿಮೇಟ್ ಇದರದ್ದು ತಗೊಂಡಾಗ ಏನಾಗುತ್ತೆ? ಇದರದ್ದು 9 ಆಗುತ್ತೆ, ಮೈನಸ್ 7 ಡಿವೈಡೆಡ್ ಬೈ 18 ಮಾಡಿದಾಗ ಎಷ್ಟಾಗತ್ತೆ? 4 ಸಹ ಆಗಬಹುದಾ? ಸೊ 9 ಮೈನಸ್ 0.4. ಓಕೆ, ಸೊ ಅವಾಗ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ 8.6 ಇದು ಆಗ್ಬೋದು. ಓಕೆ, ನಾವು ಟ್ರಿಕ್ ಯೂಸ್ ಮಾಡಿದಾಗ ಇದು 8.6 ಅಪ್ರಾಕ್ಸಿಮೇಟ್ಲಿ ಬರುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಇದರಲ್ಲಿ ಕೇಳಿಲ್ಲ, ಆದರೂ ಕೂಡ ನಾನು ನಿಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ಗಿವನ್ ವೆಕ್ಟರ್ ಅದು ಕೂಡ ನಾನು ಅರ್ಥ ಮಾಡಿಸ್ಕೊಟ್ಟೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಈಸ್ ನೋಡಿ, ಇಫ್ ದ ಪೊಸಿಷನ್ ವೆಕ್ಟರ್ ಆಫ್ ಎ 2 ಪಾಯಿಂಟ್ಸ್, ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಎ ಒಂದು ಪಾಯಿಂಟ್ ಇದೆ, ವೆಕ್ಟರ್ ಇದೆ 2i ಪ್ಲಸ್ 3j ಪ್ಲಸ್ 5k and b equal to, my dear students, so 4i minus j vector plus 2k ಇದು ವೆಕ್ಟರ್ ಇದೆ. ಫೈಂಡ್ ವೆಕ್ಟರ್ ಎ ಬಿ ಅಂತ ಕೇಳ್ತಾ ಇದೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಇಟ್ ಇಸ್ ದ ಪೊಸಿಷನ್ ವೆಕ್ಟರ್ಸ್ ಮೈ ಡಿಯರ್ಸ್.
ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಫಿಗರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಫಿಗರ್ ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ. ಈ ಥರ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲೇ ನಿಮಗೆ ಪಾಯಿಂಟ್ ಸಿಕ್ಕಾಗ ವಿತ್ ರೆಸ್ಪೆಕ್ಟ್ ಟು ನಿಮಗೆ ಒಂದು ಪಾಯಿಂಟ್ ಸಿಕ್ಕಾಗ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಕೋಆರ್ಡಿನೇಟ್ಸ್ ನಿಮಗೆ ಫೈಂಡ್ ಔಟ್ ಮಾಡಬೇಕಾಗಿದೆ. ದಿಸ್ ಇಸ್ ಯುವರ್ ಎ ಅಂಡ್ ದಿಸ್ ಇಸ್ ಯುವರ್ ಬಿ ಆಗಿರುತ್ತೆ. ಓಕೆ, ಇಲ್ಲಿಂದ ನಿಮಗೆ ಇಲ್ಲಿಂದ ಪೊಸಿಷನ್ ವೆಕ್ಟರ್, ಇಲ್ಲಿಂದ ನಿಮಗೆ ಪೊಸಿಷನ್ ವೆಕ್ಟರ್, ಇಲ್ಲಿಂದ ಒಂದು ಪೊಸಿಷನ್ ವೆಕ್ಟರ್ ಓ ಎ ಅಂಡ್ ಪೊಸಿಷನ್ ವೆಕ್ಟರ್ ಓ ಬಿ ಇದು ಆಗಿರುತ್ತೆ. This is x-axis and this is y and this is z. ಇಲ್ಲಿಂದ ಪೊಸಿಷನ್ಸ್ ವೆಕ್ಟರ್ ಓ, ಅವಾಗ ಎ ಬಿ ವೆಕ್ಟರ್ ಇದು ಡೈರೆಕ್ಷನ್ಸ್ ನೋಡಬೇಕಂದ್ರೆ ನೀವು ಇಲ್ಲಿಂದ ಓ ಎ ಮೈನಸ್ ಓ ಬಿ ಮಾಡಬೇಕಾಗತ್ತೆ. ಸಾರಿ, ಓ ಬಿ ಮೈನಸ್ ಓ ಎ, ಫೈನಲ್ ಡೆಸ್ಟಿನೇಷನ್ಸ್ ಓ ಬಿ ಮೈನಸ್ ಓ ಎ ಮೈನಸ್ ಓ, ಈ ಥರ ಮಾಡಿದಾಗ ನಿಮಗೆ ಇದು ಎ ಬಿ ವೆಕ್ಟರ್ ಬರುತ್ತೆ. Which is equal to OB. ಇಲ್ಲೇ 4 minus 2 I is common. 4 minus 2 I 4 minus 2 plus minus 1 minus 3 minus 1 minus 3 J plus 2 minus 5 2 minus 5 A ಆಗಿರುತ್ತೆ. ವಿಚ್ ಇಸ್ ಈಕ್ವಲ್ ಟು 4 minus 2 ಅಂದರೆ ಇಟ್ ಇಸ್ 2 I ಮೈನಸ್ -1 minus 3 ಅಂದರೆ -4 J ಪ್ಲಸ್ 2 minus 5 ಅಂದರೆ 3 minus 3 A. So this is the answer, my dear student. Find the position vector. So if the position vectors are A and B, so A B ಅಂದರೆ ಈ ಥರ ಆಗಿರುತ್ತೆ. Okay, hope that this is clear, my dear student. Next, ಇಲ್ಲಿ ನೋಡಿ, find the magnitude of the position vector. ಒಂದು position vector ಒಂದು ಕೊಟ್ಟಿದ್ದಾನೆ, OP ಒಂದು ವೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದರದ್ದು ಎಕ್ಸ್ ವೈ ವ್ಯಾಲ್ಯೂಸ್, ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿಕೊಂಡು ನಾವು ಪೊಸಿಷನ್ ವೆಕ್ಟರ್ ಇಂದ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬಹುದು. ಪ್ಲಸ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದು ಇದೆ, ವೈದು ವ್ಯಾಲ್ಯೂ -2 ಇದೆ, ಕೆದು ವ್ಯಾಲ್ಯೂ. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಒ ಪಿ ತಗೊಂಡಾಗ ಏನೆಲ್ಲ ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಇದು 6 ಸ್ಕ್ವೇರ್ ಮೈನಸ್ -2 ಬ್ರಾಕೆಟ್ ಸ್ಕ್ವೇರ್ ಹಾಕ್ಕೊಳ್ಳಿ. ಬೇಕಾದರೆ ಸ್ಕ್ವೇರ್ ಆಫ್ ಎನಿ ನಂಬರ್ ಈಸ್ ಆಲ್ವೇಸ್ ಪಾಸಿಟಿವ್ ಆಗಿರುತ್ತೆ, ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ. ಸೊ ಇದು 3 ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ದಿಸ್ ಇಸ್ 36 ಪ್ಲಸ್ 4 ಪ್ಲಸ್ 9 ಆಗುತ್ತೆ. ಇಸ್ ಈಕ್ವಲ್ ಟು 49. Square root of 49, which is a perfect square, 7. So this is the answer, position. So 7 plus ಆಗಿರ್ಬೋದು, ನೆಗೆಟಿವ್ ಆಗಿ. Okay, so directions change ಆಗಿರ್ಬೋದು. Magnitude, okay, so it is a 7 ಆಗಿರುತ್ತೆ. Next ನೋಡಿ, a point has, ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಪಾಯಿಂಟ್ನಲ್ಲಿ ನಿಮ್ಗೇನೆಲ್ಲ ಸಿಗುತ್ತೆ ನೋಡಿ. ಇಲ್ಲೇ ಪಾಯಿಂಟ್ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ ಕ್ಯೂ. ಫೈಂಡ್ ದಿ ವ್ಯಾಲ್ಯೂ ಆಫ್ ಇಟ್ಸ್ ಮ್ಯಾಗ್ನಿಟ್ಯೂಡ್. ಕ್ಯೂ ಇದರದು
ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಕ್ವೇರ್ ರೂಟ್ ಆಫ್, ಇದಕ್ಕೆ ಫಾರ್ಮುಲಾ ಏನಿದೆ ಮೈ ಡಿಯರ್ ಸ್ಟೂಡೆಂಟ್ಸ್? ಆರ್ ಈ ಥರ ತಗೊಂಡಾಗ ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಫಾರ್ಮುಲಾ. ಸೊ ದ ಸೇಮ್ ಥಿಂಗ್, -5 ಸ್ಕ್ವೇರ್ ಅಂದರೆ +25 ಆಯಿತು, +4 ಸ್ಕ್ವೇರ್ ಅಂದರೆ 16 ಆಯಿತು, +2 ಸ್ಕ್ವೇರ್ ಅಂದರೆ 4 ಆಯಿತು. ದಿಸ್ ಇಸ್ ಈಕ್ವಲ್ ಟು, ಸೊ ಎಷ್ಟಾಯಿತು? ಸ್ಕ್ವೇರ್ ರೂಟ್ ಆಫ್ 25 + 20 ಅಂದರೆ 45. ಸೊ ನಾವು ಶಾರ್ಟ್ಕಟ್ನಲ್ಲಿ ನಾವು ಮೆಥಡ್ ಯೂಸ್ ಮಾಡಿಕೊಂಡ್ರಾಗ ಸೊ ಸಿಂಪ್ಲಿಫಿಕೇಶನ್ಸ್ಗೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಯಾರಕ್ಕೆ ಹತ್ತಿರ ಇದು? ಸೊ 49 - 4 ಇದು 49 - 4. ಸ್ಕ್ವೇರ್ ರೂಟ್ ಆಫ್ 49 ಅಂದರೆ ನಮ್ಗೆ ಗೊತ್ತಿದೆ ಮೈ ಡಿಯರ್ ಸ್ಟೂಡೆಂಟ್ಸ್, 7 ಆಗಿರುತ್ತೆ. 7 - 4 ಆಸ್ ಇಟ್ ಈಸ್ ಡಿವೈಡೆಡ್ ಬೈ 7 ಡಬಲ್ ಮಾಡಿದಾಗ 14 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 7 - 14. 40 ಮಾಡಿಕೊಂಡು ಪಾಯಿಂಟ್ ತೊಗೊಂಡ್ರೆ ಸೊ 14 2s 28, 14 3s 42, ಅಪ್ರಾಕ್ಸಿಮೇಟ್ 3ನ ತಗೋಬಿಡ್ತೀನಿ. ಸೊ ಅವಾಗ 6.7 ಅಪ್ರಾಕ್ಸಿಮೇಟ್ ಅದು ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಸೊ 2.28 ಬರುತ್ತೆ, 0.28, ಸೊ ಅಪ್ರಾಕ್ಸಿಮೇಟ್ 6.7 ಆಗುತ್ತೆ. ಸೊ ನೀವು ಈ ಥರ ಸ್ಕ್ವೇರ್ ರೂಟ್ ಆಫ್ 45 ಇದ್ದಾಗ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಇದು ಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟ್ಲಿ ಆರಾಮಾಗಿ ನಾವು ವ್ಯಾಲ್ಯೂವನ್ನು ತೆಗೆಯಬಹುದು ಮೈ ಡಿಯರ್ಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಎಷ್ಟು ಈಸಿ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಯೂಸಿಂಗ್ ಪೊಸಿಷನ್ ವೆಕ್ಟರ್ಸ್. ಪೊಸಿಷನ್ ವೆಕ್ಟರ್ಸ್ಲಿಂದ ನಾವು ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬಹುದು. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2. ಇಲ್ಲೇ ಎ ಈಸ್ ಎ 1 ಪಾಯಿಂಟ್, ಬಿ ಈಸ್ ಎ 1 ಪಾಯಿಂಟ್. ಅಂದರೆ ಇದು ಪೊಸಿಷನ್ಸ್ ವೆಕ್ಟರ್ಸ್ನಲ್ಲಿ ನಾವು ಕನ್ವರ್ಟ್ ಮಾಡಿದಾಗ ಸೊ ಎ ಈಸ್ ಈಕ್ವಲ್ ಟು i ಪ್ಲಸ್ i ಪ್ಲಸ್ 2j ಪ್ಲಸ್ 3a. ಒಂದು ಪೊಸಿಷನ್ ವೆಕ್ಟರ್. So another p is another position vector. 4i plus 6j plus 8a. ಈಗ ಡಿಸ್ಟೆನ್ಸ್ ಬಿಟ್ವೀನ್ ಅಂದಾಗ ನಾವೇನು ಮಾಡಬೇಕು? ಫಸ್ಟು ಎ ಬಿ ವೆಕ್ಟರ್ ಫೈಂಡ್ ಔಟ್ ಮಾಡ್ಕೋಬೇಕು. ಎ ಬಿ ವೆಕ್ಟರ್ ಅಂದರೆ 4 - 1 ಇಸ್ 3i, 6 - 2 ಅಂದರೆ 4j ಪ್ಲಸ್ 8 - 3 ಅಂದರೆ 5k. ಇದು ಆಯಿತು. ಈಗ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ವೆಕ್ಟರ್ಸ್ ಎ ಆ್ಯಂಡ್ ಬಿ. ಸೊ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ವೈ ವ್ಯಾಲ್ಯೂ ಟು ಝೆಡ್ ವ್ಯಾಲ್ಯೂ 5 ಸ್ಕ್ವೇರ್ ಆಗಿರುತ್ತೆ. It is equal to square root of 3 square ಅಂದರೆ 9, 4 square ಅಂದರೆ 16, 5 square ಅಂದರೆ it is 25, which is equal to square root of, ಇದು 25, ಇದು 25, 50 ಆಯಿತು ನೋಡಿ. ಸ್ಕ್ವೇರ್ ರೂಟ್ ಆಫ್ 50 ಯಾರಿಗೆ ಹತ್ತಿರ ಆಗುತ್ತೆ? 49ಗೆ 7 ಪಾಯಿಂಟ್ ಸಮಥಿಂಗ್ ಆನ್ಸರ್ ಇಲ್ಲಿ ಬರುತ್ತೆ. 1 ಡಿವೈಡೆಡ್ ಬೈ 14, 14 1s, ಸೊ 1 ಡಿವೈಡೆಡ್ ಬೈ 14 ಅಂದರೆ ಎಷ್ಟಾಯಿತು? ಇದು 10 ಮಾಡಿದರೆ ನಾನು ಅವಾಗೂ ಬರುವುದಿಲ್ಲ. 100 ಮಾಡಿದರೆ 14 5s 70, 14 6s 84, 14 7s ಅಪ್ರಾಕ್ಸಿಮೇಟ್ ಅದು ನಮಗೆ 0.07 ಸಿಗುತ್ತೆ. 0.07 ಆನ್ಸರ್ ಆಗಿರುತ್ತೆ. ಓಕೆ, hope that this is clear my dear students. Find the distance between, ಇಲ್ಲೇನು ಕೂಡ the same thing.
the same formula we have to use. Okay, so directly ನಾವು ಇಲ್ಲಿ CD ಅಂತ ತಗೊಬಹುದು. CD, okay, which is equal to DC or CD ತಗೊಳ್ಳಿ. ಸೊ ಇಲ್ಲೇ -2 ಸಾರಿ 3 minus of 2 ಎಷ್ಟಾಗುತ್ತೆ 5 I ಆಯಿತು. ಇದು -1 -5 -6j ಆಗಿದೆ. 4 - 7 ಅಂದರೆ -3k ಇದು ಆಗಿದೆ ನೋಡಿ. ವಿಚ್ ಈಸ್ ಈಕ್ವಲ್ ಟು ನಾವು ಡಿಸ್ಟೆನ್ಸ್ ಅಂದಾಗ ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೈಂಡ್ ಔಟ್ ಮಾಡೋಣ. 5u square 25u plus 6 square -6 plus 6 ಎರಡು ಒಂದೇ. ಸೊ 36 plus 3 -3 square ಅಂದರೆ ಇದು ಕೂಡ 9. ದಿಸ್ ಇಸ್ ಈಕ್ವಲ್ ಟು 25u plus 9 ಅಂದರೆ 34 ಆಗುತ್ತೆ. 34 plus 36 70 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 70 ಯಾರಿಗೆ ಹತ್ರ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? 64 plus 6 ಆಗುತ್ತೆ ನೋಡಿ. 64 is a perfect square, so that is 8.6 divided by 16 ಇದರದ್ದು ಡಬಲ್ ಮಾಡಿದಾಗ ಆಗುತ್ತೆ 16 8.6 by 16 4s 64 ಆಗುತ್ತೆ. ಅಪ್ರಾಕ್ಸಿಮೇಟ್ 4 ಅಂತ ತಗೋಬಹುದಲ್ವಾ? ಸೊ 4s ಇದು ನಾವು ತಗೋಬಹುದು ಅಪ್ರಾಕ್ಸಿಮೇಟ್ 8.3 ಸಮಥಿಂಗ್ ಆಗುತ್ತೆ. ಸೊ ಇಷ್ಟು ಹಚ್ಕೋ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ಇಲ್ಲಿ ಅಪ್ಲಿಕೇಶನ್ ಬೇಸ್ಡ್. ಸೊ ಇಲ್ಲೇ ನಿಮಗೆ ಒಂದು ಪೊಸಿಷನ್ಸ್ ವೆಕ್ಟರ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಪಿ ಆ್ಯಂಡ್ ಕ್ಯೂದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಸೊ ಒ ಪಿ ಕೊಟ್ಟಿದ್ದಾರೆ. ಒ ಪಿ ಇಸ್ ಈಕ್ವಲ್ ಟು ಸೊ 2i minus j plus 3k. ದಿಸ್ ಇಸ್ ಒ ಪಿ. ಆಮೇಲೆ ಒ ಕ್ಯೂ ಕೊಟ್ಟಿದ್ದಾರೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಕನ್ವರ್ಟ್ ಇಟ್ ಇಂಟು ವೆಕ್ಟರ್. ಸೊ ಇದು 5i plus 4j. j is a unit vector along with y-axis plus 6k. k is a unit vector along with z-axis. ಈಗ ನಮಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ PQ ಬೇಕಾಗಿದೆ. ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ PQ ಬೇಕಾಗಿದೆ. So PQ is nothing but it is OQ minus OP. ಇದು ಆಗಿರುತ್ತೆ. This is equal to x1 minus x2 ಅಂತ ತಗೋಬಹುದು. 5u minus 2 is 3i. 4 minus of -1 ಅಂದಾಗ ಅದು ಪ್ಲಸ್ 5u j. 6 minus 3 ಅಂದಾಗ ಅದು ಪ್ಲಸ್ 3k. So this is the answer. Find the displacement vector. This is the displacement. Okay. Hope that this is also clear, my dear students. So next, next question is, if the vector R is having xi plus 4j plus zk as magnitude 10 units and magnitude 10 units and passes through this point. Okay, so one vector ide ee tara vector, my dear student. ee tara one vector ide. Okay, vector iddaga ಇಲ್ಲಿ ಒಂದು ಪಾಯಿಂಟ್ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಒಂದು ಪಾಯಿಂಟ್ ಇದೆ. ಯಾವುದು ಪಾಯಿಂಟ್ ಅಂದರೆ ಆ ಪಾಯಿಂಟ್ ಇದು ಕೋಆರ್ಡಿನೇಟ್ ನೋಡಿ 6, 8 ಮತ್ತು ಒಂದು ಕ್ವಶನ್ ಮಾರ್ಕ್ ಇದೆ.
ಮಿಸ್ಸಿಂಗ್ ಇದೆ. ಈ ಮಿಸ್ಸಿಂಗ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಈ ವೆಕ್ಟರ್ದು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 10 ಯೂನಿಟ್ಸ್ ಇದೆ. ಮ್ಯಾಗ್ನಿಟ್ಯೂಡ್ 10 ಯೂನಿಟ್ಸ್ ಇದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 6 ಸ್ಕ್ವೇರ್ ಇಲ್ಲಿ ಹಾಕಿ, 8 ಸ್ಕ್ವೇರ್ ಇಲ್ಲಿ ಹಾಕಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅಂಡ್ ದಿಸ್ ಕ್ವಶನ್ ಮಾರ್ಕ್ ಸ್ಕ್ವೇರ್ ಕೂಡ ಇಲ್ಲಿ ಹಾಕಿ ಈಕ್ವಲ್ ಟು 10 ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ. ಓಕೆ, ಇಫ್ ಐ ವಾಂಟ್ ಟು ರಿಮೂವ್ ದಿಸ್, ಏನು ರಿಮೂವ್ ಮಾಡಬೇಕು ನನಗೆ? ಸ್ಕ್ವೇರ್ ರೂಟ್ ರಿಮೂವ್ ಮಾಡಬೇಕಂದ್ರೆ ಐ ಶುಡ್ ಮೇಕ್ ದ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಇದು ಅವಾಗ 100 ಆಗುತ್ತೆ. 6 ಸ್ಕ್ವೇರ್ ಅಂದಾಗ ನೋಡಿ, 6 ಸ್ಕ್ವೇರ್ ಇಸ್ 36 ಪ್ಲಸ್ 8 ಸ್ಕ್ವೇರ್ ಅಂದರೆ 64 ಪ್ಲಸ್ ದಿಸ್ ಕ್ವಶನ್ ಮಾರ್ಕ್ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಇದೆ. ಓಕೆ, ಬೋತ್ ಸೈಡ್ ಸ್ಕ್ವೇರ್ ಮಾಡಿದಾಗ ಇದು ಹೋಗ್ಬಿಡುತ್ತೆ. 36 ಪ್ಲಸ್ 64 ಇಸ್ 100 ಪ್ಲಸ್ ಕ್ವಶನ್ ಮಾರ್ಕ್ ಸ್ಕ್ವೇರ್ ಈಕ್ವಲ್ ಟು, ಇಲ್ಲೇನೂ ಕೂಡ ನಾನು ಸ್ಕ್ವೇರ್ ಮಾಡಬೇಕು. ಇದು 100 ಆಯಿತು. ಬೋತ್ ಸೈಡ್ 100 ಗೆಟ್ ಕ್ಯಾನ್ಸಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬೋತ್ ಸೈಡ್ 100 ಗೆಟ್ ಕ್ಯಾನ್ಸಲ್. ಸೊ ಇದು ಕ್ವಶನ್ ಮಾರ್ಕ್ ಏನಿದೆಯಲ್ಲ, ಇದ್ರದ್ದು ಸ್ಕ್ವೇರ್ ಏನಿದೆ ವಿಚ್ ಇಸ್ ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ ದಟ್ ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು 0. ಸೊ ದಟ್ ಮೀನ್ಸ್ ಇದು ಮಿಸ್ಸಿಂಗ್ ಏನಿದೆ ಅಲ್ಲ, ದಿಸ್ ಇಸ್ okay. Hope that this is clear, my dear students. In the next class we will be taking the next topic on the same chapter, vectors. Okay. If you like my videos, please share among your friends and subscribe the channel. Thank you. Bye bye. See you in the next video.